ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಡಿ ರಾಜು. ಸ್ನೇಹಿತರೆ, ಕಳೆದ ಸೆಪ್ಟೆಂಬರ್ ಅಂದರೆ ಈ ತಿಂಗಳ ಆರಂಭದ 1ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಾವು ಒಂದು ಸ್ಪೆಷಲ್ ಸ್ಟೋರಿಯನ್ನು ಅಪ್ಲೋಡ್ ಮಾಡಿದ್ವಿ ನಮ್ಮ ಪರ್ವ ಟಿವಿನಲ್ಲಿ. ಅದೇನಪ್ಪ ಅಂತ ಅಂದರೆ, ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದಲ್ಲಿ ಮಹಿಳೆ ಸೇರಿದಂತೆ ಆಕೆಯ ಪತಿಗೆ ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಆ ಗ್ರಾಮದ ಯಜಮಾನರುಗಳು ತಲಾ 5,000 ರೂಪಾಯಿ ದಂಡ ವಿಧಿಸಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ತಲೆ ಬೋಳಿಸಿ ಒಂದು ಶಿಕ್ಷೆಯನ್ನು ನೀಡಿದರು. ಇದೊಂದು ಪೈಶಾಚಿಕ ಕೃತ್ಯ ಅಂಥೇಳಿ ನಮಗೆ ಯಾರೋ ಒಂದಷ್ಟು ಮಾಹಿತಿನ ಕೊಟ್ಟರು. ಅದರ ಮಾಹಿತಿ ಆದಾದ ಮೇಲೆ ನಾವು ಸಾಕಷ್ಟು ಮತ್ತಷ್ಟು ಮಾಹಿತಿನ ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಸಂಗ್ರಹಿಸಲಿಕ್ಕೆ ಹುಡುಕಾಟ ಮಾಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಏನಪ್ಪ ಅಂತ ಅಂದರೆ, ಏನು ಒಂದು ತಲೆಯನ್ನು ಬೋಳಿಸಿಕೊಂಡು ಅವಮಾನಕ್ಕೀಡಾದಂಥ ಮಹಿಳೆ, ಆಕೆ ಬೆಳಕವಾಡಿ ಪೊಲೀಸ್ ಸ್ಟೇಷನ್ಗೆ ಆಗಸ್ಟ್ 17ನೇ ತಾರೀಕು ಆ ಘಟನೆ ನಡೆಯುತ್ತೆ. ಆಗಸ್ಟ್ 18 ಅಥವಾ 19 ತಾರೀಕು ಅವರು ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಅವರು ಪೊಲೀಸರು ಏನು PSI ಹರೀಶ್ ಅಂತ ಇರ್ತಾರೆ, ಅವರು ಪ್ರಕರಣವನ್ನು FIR ದಾಖಲು ಮಾಡೋ ಬದಲು ಕಾಂಪ್ರಮೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಗ್ರಾಮದ ಯಜಮಾನರುಗಳಿಗೆ ಸುದ್ದಿ ಮುಟ್ಟಿಸಿ ಬೈದು ಚೆನ್ನಾಗಿ ನೀವು ಇಂಥ ಕೆಲಸ ಮಾಡಿದಿರಿ ಅಂತೇಳಿ ಬೈತಾರೆ. ತಕ್ಷಣ ಯಜಮಾನರುಗಳು ಏನು ಮಹಾ ಕೃತ್ಯ ಮಾಡಿದಂಥ ಸಾಧನೆಯನ್ನು ಮಾಡಿದಂಥ ಯಜಮಾನರುಗಳು ಅಲ್ಲಿನ ಶಾಸಕರು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂತಹ PM ನರೇಂದ್ರ ಸ್ವಾಮಿ ಅವರಿಗೆ ಮೊರೆ ಹೋಗ್ತಾರೆ. ಆವಾಗ ಶಾಸಕರು ಯಥಾಸ್ಥಿತಿ ಅವರ ಪಕ್ಷದ ಕಾರ್ಯಕರ್ತರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ಕೇಸ್ನ ಬಹಿರಂಗ ಆಗದೇ ಇರೋ ರೀತಿ ನೋಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡಿ, ಕ್ಲೋಸ್ ಮಾಡಿ ಅಂಥೇಳಿ ಸೂಚನೆಯನ್ನು ಕೊಡ್ತಾರೆ. ಅದರ ಆಧಾರದ ಮೇರೆಗೆ ಆ ಮಹಿಳೆಗೆ ಒಂದು ಸಾಲವನ್ನು, ಜೀವನ ನಿರ್ವಹಣೆಗೋಸ್ಕರ ಒಂದು ಒಳ್ಳೆಯ ಸಾಲವನ್ನು ಕೊಡಿಸ್ತೀವಿ ಅಂತೇಳಿ ಕಾಂಪ್ರಮೈಸ್ ಮಾಡಿ ಕಳಿಸಿರ್ತಾರೆ. ಈ ಮಾಹಿತಿಯನ್ನು ನಾವು ಸಂಪೂರ್ಣ ಕಲೆ ಹಾಕಲಿಕ್ಕೆ ಸಾಕಷ್ಟು ದಿನ ತಗೊಳುತ್ತೆ. ಅಂದರೆ ನಮಗೆ ಈ ಘಟನೆ ನಡೆದಿದ್ದು ಆಗಸ್ಟ್ 17 ಮತ್ತು 18ನೇ ತಾರೀಕು. ಆ ನಂತರದಲ್ಲಿ ನಮ್ಮ ಕಿವಿಗೆ ಬಿದ್ದಿದ್ದು ಒಂದು 22-23ನೇ ತಾರೀಕು. ಎಲ್ಲ ಮಾಹಿತಿನ ನಾವು ಸಂಗ್ರಹಿಸಿ 1ನೇ ತಾರೀಕು, ಸೆಪ್ಟೆಂಬರ್ 1ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಪರ್ವ ಟಿವಿಯಲ್ಲಿ ಇದು ಪ್ರಸಾರ ಆಗುತ್ತೆ. ಪ್ರಸಾರ ಆದ ತಕ್ಷಣ ಅದೇ ದಿನ ಮಧ್ಯಾಹ್ನ 12:30 ಗಂಟೆಯಿಂದ 1 ಗಂಟೆ ವೇಳೆಗೆ ಬೆಳಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ PSI ಹರೀಶ್ ಅವರ ಸಮ್ಮುಖದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಆಗುತ್ತೆ. ಆ FIR ಯಾರ್ಯಾರ ಮೇಲೆ ಆಗುತ್ತೆ ಅಂತ ಅಂದರೆ, ಆ ಮಹಿಳೆಯ ತಲೆ ಬೋಳಿಸಲಿಕ್ಕೆ ತೀರ್ಪು ಕೊಟ್ಟಂತಹ ನಾಗಣ್ಣ, ಮಹದೇವಯ್ಯ, ಕುಮಾರ್, ಸೋಮಣ್ಣ ಮತ್ತು ಮಲ್ಲಯ್ಯ, ಇವರು ಆ ಗ್ರಾಮದ ಯಜಮಾನರು. ಇವರು ಏನು ಹೇಳ್ತಾರೆ ಅಂತ ಅಂದರೆ, ಮಹಿಳೆ ಹೆಸರನ್ನು ನಾವಿಲ್ಲಿ ಈಗ ಪ್ರಸ್ತಾಪ ಮಾಡ್ತೀನಿ. ಯಾಕೆ ಅಂತ ಅಂದರೆ, ಈ ಎಲ್ಲ ಪೇಪರ್ಗಳಲ್ಲಿ ಇದು ಬಂದಿದೆ. ನಾವು ಪ್ರಸಾರ ಮಾಡೋ ತನಕ ಯಾವುದೇ ಪೇಪರ್ನಲ್ಲಿ ಅಥವಾ TVಗಳಲ್ಲಿ ಈ ಸುದ್ದಿ ಗಮನನೇ ಸೆಳೆದಿರಲ್ಲ. ಅಂದರೆ ಯಾರೂ ಪ್ರಸಾರ ಮಾಡಿರಲಿಲ್ಲ. ನಾವು ಒಂದು ಗೌಪ್ಯವಾಗಿ ಆ ಮಹಿಳೆಗೆ ಅವಮಾನ ಆಗಬಾರ್ದು, ಆ ಮಹಿಳೆಗೆ ಅಗೌರವ ಆಗಬಾರ್ದು, ಎಲ್ಲೂ ಆಕೆ ತಲೆ ತೆಗೆಸುವಂಥದ್ದು ಆಗಬಾರ್ದು ಅಂತೇಳಿ ಆಕೆಯ ಹೆಸರನ್ನು ನಾವು ಅಥವಾ ಆಕೆಯ ಊರನ್ನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಈಗ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಜೊತೆಗೆ FIRನಲ್ಲಿ ಕೂಡ ಆಕೆಯ ಹೆಸರು ಮತ್ತು ಆಕೆಯ ಗ್ರಾಮದ ಹೆಸರು ಕೂಡ ಬಂದಿರೋದ್ರಿಂದ ಹೇಳ್ತಿದ್ದೀನಿ. ಅದು ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ದಾಸನದೊಡ್ಡಿ ಇದೆ ನೋಡಿ. ದಾಸನದೊಡ್ಡಿ ಪಕ್ಕದಲ್ಲಿರ್ತಕ್ಕಂಥ ದ್ಯಾವಪಟ್ಟಣ ಅನ್ನೋವಂಥ ಗ್ರಾಮ. ಆ ಗ್ರಾಮದ ಅನ್ನಪೂರ್ಣ ಅನ್ನೋ ಮಹಿಳೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದು. ಕಂಪ್ಲೇಂಟ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದು 9ನೇ ತಿಂಗಳು 1ನೇ ತಾರೀಕು ಮಧ್ಯಾಹ್ನ 12:30ರಿಂದ 1 ಗಂಟೆ ವೇಳೆ. ಅಂದರೆ ನಮ್ಮ ಸುದ್ದಿ ಆವತ್ತು ಬೆಳಗ್ಗೆ 7 ಗಂಟೆಯಲ್ಲಿ ಪ್ರಸಾರ ಆಗಿತ್ತು. ಇಷ್ಟು ಜನದ ಮೇಲೆ ಏನೀಗ ನಾನು ಹೇಳಿದೆ, ನಾಗಣ್ಣ, ಮಹದೇವಯ್ಯ, ಕುಮಾರ, ಸೋಮಣ್ಣ ಮತ್ತು ಮಲ್ಲಯ್ಯ, ಇವರ ವಿರುದ್ಧ ಠಾಣಾ ಮೊಕದ್ದಮೆ ಸಂಖ್ಯೆ 68/2025 ಕಲಂ 79, 351/2, RW 3/5 BNS ಆ್ಯಕ್ಟ್ ರೀತಿಯ ಪ್ರಕರಣ ದಾಖಲಿಸ್ಕೊಂಡಿದ್ದಾರಂತೆ. ಅಂಡರ್ ಸೆಕ್ಷನ್ 157 ಕ್ರಿಮಿನಲ್ PC ಪ್ರಾವಿಷನ್ A/B/176 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂದರೆ BNSS ಆ್ಯಕ್ಟ್ ಅಡಿ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ಏನು ಈ ಸೆಕ್ಷನ್ಗಳು ದಾಖಲಿಸಿದ್ದಾರೆ, ಇದು ಕನಿಷ್ಠ 7 ವರ್ಷ ಶಿಕ್ಷೆಗೆ ಒಳಪಡುವಂಥದ್ದು ಅಂಥೇಳಿ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು. ಅಂದರೆ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ, ಒಬ್ಬ ಮಹಿಳೆ ತನಗೆ ಅನ್ಯಾಯ ಆಗಿದೆ ಅಂತ ಅಂದರೆ ದೊಡ್ಡ ಅನ್ಯಾಯ ಏನಲ್ಲ, ಆಕೆ
ಈ ದೂರಿನಲ್ಲಿ ನೀಡಿರ್ತಕ್ಕಂಥದ್ದು ಅದನ್ನು ಕೂಡ ನಿಮ್ಮ ಮುಂದೆ ಓದ್ತೀನಿ ನೋಡಿ. ಅನ್ನಪೂರ್ಣ ಕೋ ಮಹಾದೇವಯ್ಯ ಎಂಬ ಇವರು ಪರಿಶಿಷ್ಟ ಜಾತಿ ಕೂಲಿ ಕೆಲಸ ದ್ಯಾವಪಟ್ಟಣ ಗ್ರಾಮದ ಬೀಜಿಪುರ ಹೋಬಳಿ ಮಳವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆ ಇಂದಿನ ಡ್ಯಾಶ್ನಲ್ಲಿ ನಾನು ಮತ್ತು ನನ್ನ ಗಂಡ ಮಹಾದೇವಯ್ಯ, ನಮಗೆ ಇಬ್ಬರು ಮಕ್ಕಳು, ಒಂದು ಕಿಶೋರ್ ಮತ್ತು ಮನೋಜ್, ಇವರೆಲ್ಲರೂ ಸೇರಿಕೊಂಡು ಜೀವನ ಮಾಡ್ತಿರ್ತೀವಿ. ನನ್ನ ಗಂಡ ಪ್ರತಿದಿನ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಿರ್ತಾನೆ. ಅದೇ ರೀತಿ 17ನೇ ತಾರೀಕು ಕೂಡ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಆತ ಕುಡ್ಕೊಂಡು ಬಂದು ನನ್ನ ಮಕ್ಕಳ ಜೊತೆ ಗಲಾಟೆ ಸ್ಟಾರ್ಟ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆತನ ಬಲಗಾಲಿನ ಚಪ್ಪಲಿ ನನಗೆ ತಾಕತ್ತೆ. ಪ್ರತಿನಿತ್ಯ ಇದೇ ರೀತಿ ಆಗ್ತಿರೋದ್ರಿಂದ ನನಗೆ ನ್ಯಾಯ ಕೊಡಿಸಿ ಆತನಿಗೆ ಬುದ್ಧಿವಾದ ಹೇಳಿ ಅಂತೇಳಿ ನಾನು 18ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ 18ನೇ ತಾರೀಕು ಗ್ರಾಮದ ಯಜಮಾನರುಗಳಾದಂಥ ಈ ಮಹಾತ್ಮರು ಏನಿದ್ದಾರೆ, ಈಗ ನಾನು ಹೇಳಿದ್ನಲ್ಲ, ನಾಗಣ್ಣ, ಮಹಾದೇವಯ್ಯ, ಕುಮಾರ, ಸೋಮಣ್ಣ ಮತ್ತು ಮಲ್ಲಯ್ಯ, ಇವರ ಗಮನಕ್ಕೆ ತರ್ತಾರೆ. ಇವರು ನಿಜವಾಗಿಯೂ ಮನುಷ್ಯತ್ವ ಅನ್ನೋದಿದ್ದಿದ್ರೆ, ಕಾನೂನಿನ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇದ್ದಿದ್ರೆ, ಅದಕ್ಕಿಂತ ಸಾಮಾನ್ಯ ಜ್ಞಾನ ಇದ್ದಿದ್ರೆ, ಯಾಕೆಂದರೆ ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅಂತ ಹೇಳ್ತಾರೆ, ಅಂಥದ್ದೊಂದು ಪರಿಜ್ಞಾನ ಏನಾದರೂ ಈ 5 ಜನರಿಗೆ ಇದ್ದಿದ್ದರೆ ಬುದ್ಧಿವಾದ ಹೇಳಿ ಮತ್ತೆ ಈ ರೀತಿ ಮಾಡಬೇಡ ಅಂತೇಳಿ ಕಳಿಸ್ತಿದ್ರು. ಆದರೆ ಅವರು ಅದನ್ನು ಮಾಡೋದು ಬಿಟ್ಟು ದಬ್ಬಾಳಿಕೆಯನ್ನು ಮಾಡ್ತಾರೆ. ನಾವು ಹೀರೋಗಳು, ನಾವು ಈ ಊರಿನ ಯಜಮಾನರು, ನಾವು ಹೇಳದ್ದೇ ನಡಿಬೇಕು ಅನ್ನುವಂಥ ದಬ್ಬಾಳಿಕೆಯಿಂದ ಆ ದಂಪತಿಗೆ ಇಬ್ಬರಿಗೂ ತಲಾ 5,000 ರೂಪಾಯಿ ದಂಡ ಹಾಕ್ತಾರೆ. ಜೊತೆಗೆ ನೀವಿಬ್ಬರು ತಲೆ ಬೋಳಿಸ್ತೀವಿ, ನೀವು ಕುಲ ಕೂಡಿಸ್ಕೋಬೇಕು ಅಂತೇಳಿ ಅವ್ರಿಗೆ ತೀರ್ಪನ್ನು ಕೊಡ್ತಾರೆ. ಮಾರನೇ ದಿನ ಅಂದರೆ ಬೆಳಗ್ಗೆ 9 ಗಂಟೆಗೆ ಯಜಮಾನರು ಬಂದು ತಲೆ ಕೂದಲು ತೆಗೆಯುವಂತೆ ಒತ್ತಡ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆಕೆ, ನಾನು ದಯವಿಟ್ಟು ಕ್ಷಮಿಸಿ, ಬೇಡ, ನನಗೆ ಮರ್ಯಾದೆ ಹೋಗುತ್ತೆ, ನಾನು ಬೇರೆ ಕಡೆ ಈ ರೀತಿ ಎಲ್ಲ ಹೊರಗಡೆ ಹೋದರೆ ಹಿಂಸೆ ಆಗುತ್ತೆ ಅಂತೇಳಿ ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರ ಮಕ್ಕಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ತಲೆ ಬಾಗೋದಿಲ್ಲ. ಆ ಒಂದು ತಲೆಯನ್ನು ಬೋಳಿಸ್ತಾರೆ. ಆ ನಂತರದಲ್ಲಿ ಆಕೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ಮೇಲೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿಯಾದಂತಹ ಆಕೆಗೆ ನ್ಯಾಯ ಸಿಗಲ್ಲ. ಒಂದು ಆಮಿಷ, ಸಾಲದ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತೀವಿ ಅಂತೇಳಿ ಆಮಿಷವನ್ನು ಒಡ್ಡಿ ಆಕೆಯನ್ನು ಸಾಗಾಕಿ ಪ್ರಕರಣವನ್ನು ಅಲ್ಲಿಗೆ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದರಲ್ಲಿ ಆ ಕ್ಷೇತ್ರದ ಶಾಸಕರ ಪಾತ್ರ ಅತ್ಯಂತ ಪ್ರಮುಖವಾಗಿ ಇಲ್ಲಿದೆ. ಆಯಿತು, ನಾವು ಸುದ್ದಿ ಮಾಡಿದ್ವಿ. ಸೆಪ್ಟೆಂಬರ್ 1ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಮ್ಮ ಸುದ್ದಿ ಪ್ರಸಾರ ಆಯಿತು. ಮಧ್ಯಾಹ್ನ 1 ಗಂಟೆಗೆ FIR ಆಯಿತು. ಇವತ್ತು ತಾರೀಕು 9, ಸೆಪ್ಟೆಂಬರ್ 9, ಅಂದರೆ 8 ದಿನ ಆಗಿದೆ FIR ಆಗಿ. ಇದುವರೆಗೂ ಅವರು ಯಾರನ್ನೂ ಕೂಡ ಬಂಧಿಸುವಂಥ ಪ್ರಯತ್ನವನ್ನು ಈ PSI ಹರೀಶ್ ಅವರು ಮಾಡಿಲ್ಲ. ಅದರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಈ ವಿಚಾರನ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಸ್ನೇಹಿತರೆ, ಈ ಹಿಂದೆ ನಮ್ಮ ಮಳವಳ್ಳಿಯ ತಾಲೂಕಿನ ವಿಶೇಷ ವರದಿಗಾರ, ನಮ್ಮ ಪರ್ವಟಿಯ ಮಳವಳ್ಳಿ ವಿಶೇಷ ವರದಿಗಾರ ಮಳವಳ್ಳಿ ಸೂರಿ ಅಂತೇಳಿ ಒಂದು ವಿಶೇಷ ವರದಿಯನ್ನು ಅವದೇ ಆದಂಥ ಒಂದು ಚಾನಲ್ ಇದೆ, ಸೂರಿ ಡೈರಿ ಅಂತೇಳಿ. ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಮೀನನ್ನು, ಒಂದು 200ಕ್ಕೂ ಹೆಚ್ಚು ಎಕರೆ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಒಂದು ವರದಿ ಮಾಡಿದರು. ಕಬಳಿಕೆದಾರರು ಒಂದು ದೂರನ್ನು ಕೊಡ್ತಾರೆ. ಈ ಸೂರ್ಯ ಅನ್ನೋ ವ್ಯಕ್ತಿ ನಮಗೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಜಾತಿ ನಿಂದನೆ ಮಾಡ್ದ, ಅವಮಾನ ಮಾಡ್ದ, ಹಲ್ಲೆ ಮಾಡ್ದ, ಕೊಲೆ ಬೆದರಿಕೆ ಆಗ್ತಾ ಅಂತೇಳಿ ಒಂದು ಸುಳ್ಳು ದೂರನ್ನು ಕೊಡ್ತಾರೆ. ಆ ದೂರು ನಿಜಾನ ಸುಳ್ಳ ಅನ್ನೋದನ್ನು ಒಂದೇ ಒಂದು ನಿಮಿಷನೂ ಯೋಚನೆ ಮಾಡಿದೆ ಈ PSI ಹರೀಶ್ ಒಂದು ಜೀಪನ್ನು ತಗೊಂಡು, ಜೊತೆಗೆ ಒಂದಷ್ಟು ಸಿಬ್ಬಂದಿಯನ್ನು ಕರ್ಕೊಂಡು ಮಳವಳ್ಳಿಯ NES ಬಡಾವಣೆಗೆ, ಅಂದರೆ ಅವ್ರ ಮನೆ ಏನು ನಮ್ಮ ಸೂರ್ಯವರ ಮನೆ ಇದೆ, ಆ ಮನೆಗೆ ದಾಳಿ ಮಾಡ್ತಾರೆ. ಸೂರಿನ ಅರೆಸ್ಟ್ ಮಾಡಬೇಕು ಅಂತೇಳಿ. ಅದು FIR ಆಗಿಲ್ಲ. ವಾಸ್ತವವಾಗಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅಂತ ಅಂದರೆ FIR ಆಗಬೇಕು. ಜೊತೆಗೆ ಈಗ ಏನು BSN ಆ್ಯಕ್ಟ್ ಬಂದಿದೆ, BNS ಆ್ಯಕ್ಟು, ಅದರಲ್ಲಿ ಇಷ್ಟು ವರ್ಷಗಳ ಶಿಕ್ಷೆ ಪ್ರಮಾಣಕ್ಕಿಂತ ಕೆಳಗಿನ ಶಿಕ್ಷೆ ಇದ್ದರೆ ಅವ್ರನ್ನ ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಕೂಡ ಬಂದಿದೆ. ಆದರೆ FIRನೂ ಮಾಡದೆ, ಒಂದು ನೋಟಿಸನ್ನು ಕೊಡದೆ ಆತನ ಮನೆಯ ಮೇಲೆ ದಾಳಿ ಮಾಡ್ತಾರೆ. ದುರಂತ ಏನಂತಂದರೆ, ಸೂರ್ಯ ಅವತ್ತು ಮನೇಲಿರಲ್ಲ. ಅವ್ರ ಮನೆಯಲ್ಲಿ 4 ಜನ ಮಹಿಳೆಯರು. ಒಬ್ಬರು ಸೂರ್ಯವರ ಅಜ್ಜಿ, ಅಂದರೆ ಅವ್ರ ತಾಯಿಯವರ ತಾಯಿ ವಯೋವೃದ್ಧರು. ಸೂರ್ಯವರ ತಾಯಿ ಕೂಡ ವಯೋವೃದ್ಧರು.
ಸೂರ್ಯವರ ಹೆಂಡತಿ ಮತ್ತು ಸೂರ್ಯವರ ಮಗಳು, ಸೂರ್ಯವರ ಹೆಂಡತಿ ಪೇಷೆಂಟು ಅಂದರೆ ರೋಗ ಪೀಡಿತರು, ಅವರ ಮಗಳು ಈಗ ಪ್ರಥಮ PUCನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು. 4 ಜನ ಮಹಿಳೆಯರು ಇರ್ತಕ್ಕಂಥ ಮನೆಗೆ ನುಗ್ಗಿ ಸೂರಿ ಎಲ್ಲಿದ್ದಾನೆ ಅಂತೇಳಿ ಬೆದರಿಕೆಯನ್ನು ಹಾಕ್ತಾರೆ. FIR ಆಗದೇ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಪೌರುಷವನ್ನು ಪ್ರದರ್ಶನ ಮಾಡಿದಂತಹ ಬೆಳಕವಾಡಿ ಪೊಲೀಸ್ ಠಾಣೆಯ PSI ಹರೀಶ್, ದಿ ಗ್ರೇಟೆಸ್ಟ್ ಹೀರೋ. ಒಬ್ಬ ಪತ್ರಕರ್ತರನ್ನ ಅರೆಸ್ಟ್ ಮಾಡಲಿಕ್ಕೆ ಹುಲಿಯ ರೀತಿ ಕರ್ತವ್ಯ ನಿರ್ವಹಿಸಿದಂಥ ಹರೀಶ್ ಅವರು ಇಲ್ಲಿ ಯಾಕೆ ಒಬ್ಬ ಮಹಿಳೆಗೆ, ಒಬ್ಬ ದಲಿತ ಮಹಿಳೆಗೆ, ಅದರಲ್ಲೂ ಒಬ್ಬ ದಲಿತ ಶಾಸಕರಿರ್ತಕ್ಕಂಥ ಮಹಿಳೆ, ಒಂದು ಮೀಸಲು ಕ್ಷೇತ್ರದ ಮಹಿಳೆ ಮೇಲೆ ದೊಡ್ಡ ಪೈಶಾಚಿಕ ಕೃತ್ಯ ನಡೆದಿದೆ, ಆಕೆ ತಲೆಯನ್ನು ಬೋಳಿಸಿದ್ದಾರೆ. ಇಲ್ಲಿ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೌರುಷ ಬರ್ತಿಲ್ಲ ಮಿಸ್ಟರ್ ಹರೀಶ್ ಅವರೇ? ನಿಮ್ಮ ಪೌರುಷಕ್ಕೆ ಯಾರು ತಡೆ ಒಡ್ಡಿದ್ದಾರೆ? ಅಥವಾ ಅಲ್ಲಿ ಸೂರ್ಯನ ಅರೆಸ್ಟ್ ಮಾಡಲಿಕ್ಕೆ ನಿಮಗೆ ಪೌರುಷ ತುಂಬಿದವ್ರು ಯಾರು? ಇದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಸೂರ್ಯಗೂ ಒಂದೇ, ನನಗೂ ಒಂದೇ, ನಿಮಗೂ ಒಂದೇ, ನಿಮ್ಮ ನರೇಂದ್ರ ಸ್ವಾಮಿಯವ್ರಿಗೂ ಒಂದೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಒಂದೇ. ರೂಲ್ ಈಸ್ ಎ ರೂಲ್ ಫಾರ್ ಎವ್ರಿ ಒನ್ ಅಂತೇನೋ ಒಂದು ಹೇಳ್ತಾರೆ. ಕಾನೂನು ಎಲ್ಲರಿಗೂ ಒಂದೇ. ಅದ್ರ ಬಗ್ಗೆ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಯಾಕೆ ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ನೀವು ಹಾಕಿರೋ ಆ್ಯಕ್ಟ್ಗಳ ಪ್ರಕಾರ ಅವ್ರಿಗೆ ಕನಿಷ್ಠ 7 ವರ್ಷ ಸಜೆ ಆಗತ್ತೆ ಅಲ್ವಾ? ಅರೆಸ್ಟ್ ಮಾಡಬೇಕಲ್ವಾ? ಯಾಕೆ ಅರೆಸ್ಟ್ ಮಾಡಿಲ್ಲ? ನಿಮ್ಮ ಶಾಸಕರ ಒತ್ತಡ ಇದೆಯಾ? ಅಥವಾ ಬೇರೆ ಏನಾದರೂ ಒತ್ತಡ ಇದೆಯಾ? ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಪ್ರಸಾದ ಸಿಕ್ಕಿದೆಯಾ? ಇದ್ರ ಬಗ್ಗೆ ಜನರಿಗೆ ಉತ್ತರ ಕೊಡಬೇಕಾಗತ್ತೆ ನೀವು. ದಯವಿಟ್ಟು ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನಾವು ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೊದಲೇ ಗೊತ್ತಿತ್ತು, ಈ ಪ್ರಕರಣನ ಹಳ್ಳಿಸಲಿಕ್ಕೆ ಮಳವಳ್ಳಿಯ ಏನು ಒಂದು ಸಂವಿಧಾನ ಇದೆ, ಸಪ್ರೇಟ್ ಸಂವಿಧಾನ, ಅದು ಸಾಕಷ್ಟು ಪ್ರಯತ್ನ ಪಡುತ್ತೆ ಅಂತ ನಮಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾವು ಇದನ್ನು ವಿಶೇಷವಾದ ರೀತಿಯಲ್ಲಿ ವರದಿ ಮಾಡಿದ್ದಲ್ಲದೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡೋದ್ರ ಬದಲು ಕೇಂದ್ರದ ಮಹಿಳಾ ಹಕ್ಕುಗಳ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ದೂರನ್ನು ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಲೆಟ್ರ್ ತಲುಪಿದೆಯೋ ಇನ್ನೂ ಗೊತ್ತಿಲ್ಲ. ಲಿಖಿತವಾಗಿ ಅವರಿಗೆ ದೂರನ್ನು ನಾವು ತಲುಪಿಸಿದ್ದೀವಿ. ಈ ಸಂಬಂಧಪಟ್ಟಂತೆ ಅದು ಶೀಘ್ರದಲ್ಲೇ ಅದು ಕೂಡ ಒಂದು ತನಿಖೆಗೆ ಒಳಪಡಬಹುದು. ಅದಕ್ಕಿಂತ ಮುಂಚೆನೇ ನೀವು ಕ್ರಮ ತಗೊಂಡ್ರೆ ನಿಮ್ಮ ಗೌರವವನ್ನು ಕೂಡ ಉಳಿಯುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ, DC ಅವರಿಗೆ ಮತ್ತು ಎಲ್ಲರಿಗೂ ಮನವಿ ಮಾಡಿದ್ದೆ. ಅದರಾದಾದಮೇಲೆ ಏನು FIR ಆಗಿದೆ, ಅದು ಸಂತೋಷ. ಆದರೆ 17ನೇ ತಾರೀಕು ನಡೆದಂಥ ಘಟನೆ, 18ನೇ ತಾರೀಕು ಆ ಅಮ್ಮ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. 18ನೇ ತಾರೀಕಿಂದ 1ನೇ ತಾರೀಕು ತನಕ ಯಾಕೆ ಕಂಪ್ಲೇಂಟ್ ತಗೊಂಡಿಲ್ಲ? ಇದ್ರ ಬಗ್ಗೆ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಯೋಚನೆ ಮಾಡಬೇಕಾಗತ್ತೆ. ಇದು ಒಂದೇ ಕೇಸ್ ಅಲ್ಲ, ನಾವು ತುಂಬ ಕೇಸ್ಗಳ ಬಗ್ಗೆ ಈ ರೀತಿ ಆಲ್ರೆಡಿ ಪ್ರಸ್ತಾಪ ಮಾಡಿದ್ದೀನಿ. ಬಟ್ ಯಾವುದೂ SP ಅವರು ಯಾಕೆ ಕಿವಿಗೆ ಹಾಕೊಳ್ತಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಈ ಬಗ್ಗೆ ಇನ್ನಾದರೂ ಯೋಚನೆ ಮಾಡಿ ಸರ್. ಈ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಿದಂಥ ಕೆಲವು SPಗಳ ಬಗ್ಗೆ ಇವತ್ತು ಜನಗಳು ನೆನ್ಕೋತಾರೆ. SP ಆಗಿರಲಿ, DC ಆಗಿರಲಿ, CEO ಆಗಿರಲಿ. ಆ ನಿಟ್ಟಿನಲ್ಲಿ ನೀವು ಕರ್ತವ್ಯ ನಿರ್ವಹಿಸೋಕ್ಕೆ ಪ್ರಯತ್ನ ಪಡಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇಲ್ಲಾಂದರೆ ನೀವೇ ಉತ್ತರ ಕೊಡಬೇಕಾಗತ್ತೆ. ನನಗೆ ಗೊತ್ತು, ಮಳವಳ್ಳಿ ಏನು ಈ ಪ್ರಕರಣ ದ್ಯಾವಪಟ್ಟಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಲಿಕ್ಕೆ ನಿಮ್ಮ ಪಾತ್ರ ಏನಿಲ್ಲ. ಇಲ್ಲಿ DIG ಅವರು ಆದೇಶ ಮಾಡಿದ್ರಿಂದ FIR ಆಗಿದೆ. ಅಂದರೆ ನೀವು ಮಂಡ್ಯ ಜಿಲ್ಲೆಯ ಸಚಿವರು, ಶಾಸಕರು ಹೇಳ್ದಂತೆ ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದೀರಿ ಅನ್ನೋ ಆಕ್ರೋಶ ಸಾರ್ವಜನಿಕರಲ್ಲಿ ಮಡುಗಟ್ಟಿದೆ. ಅದಕ್ಕೆ ಆಸ್ಪದ ಮಾಡ್ಕೊಳ್ಬೇಡಿ ಸರ್. ಇವತ್ತಿರೋರು MLA, MP, ಮಿನಿಸ್ಟರ್ಸ್, ನೆಕ್ಸ್ಟ್ ಅವರೇ ಇರ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಯು ಆರ್ ಸ್ಟಿಲ್ ನಿಮ್ಮ ಜೀವಿತಾವಧಿ ಅಂದರೆ ಏನು ನಿವೃತ್ತರಾಗೋ ತನಕ 65 ವರ್ಷ ತನಕ ನೀವು ಅಧಿಕಾರದಲ್ಲಿರ್ತೀರಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಎಲ್ಲ ಕಡೆ ನೀವು ಹೇಳ್ತೀರಿ, ನಾನು ಒಬ್ಬ ಹೋರಾಟದ ಹಿನ್ನೆಲೆಯಲ್ಲಿ ಬಂದವನು, ಒಬ್ಬ ರೈತನ ಕುಟುಂಬದಿಂದ ಬಂದವನು ಅಂತೇಳಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದ.
ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.